ಕಾಲ ಬದಲಾಗುತ್ತದೆ, ಆದರೆ ಕೆಲವು ನೆನಪುಗಳು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕಟಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಕಟಕ ರಾಶಿ ಈ ರಾಶಿ ಚಕ್ರಗಳಲ್ಲಿ ಅತ್ಯುತ್ತಮ ಸ್ಥಾನ ಹೊಂದಿರುವಂಥ ರಾಶಿ ಅಂತಂದರೆ ಕಟಕ ರಾಶಿ. ಇನ್ನು ಈ ಕಟಕ ರಾಶಿಯವರ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ? ಪ್ರಥಮದಲ್ಲಿ ನಾವು ನೋಡಬೇಕು ಅಂತಂದರೆ ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತಿದ್ದಾವೆ, ಅಥವಾ ಯಾವ ಗ್ರಹಗಳು ಇನ್ನು ಸಂಚಾರದಲ್ಲಿದೆ ಅಥವಾ ವಕ್ರೀಗತವಾಗಿದೆ ಅಂದ್ಕೊಂಡು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ರಾಶಿ ಚಕ್ರದ ಮೊದಲನೆಯ ಮನೆಯಲ್ಲಿ ಗುರು ಮತ್ತು ಸೂರ್ಯ ಇರುವಂಥದ್ದು, ಇನ್ನು ಎರಡನೇ ಮನೆಯಲ್ಲಿ ಕೇತು ಇರುವಂಥದ್ದು, ಮೂರನೇ ಮನೆಯಲ್ಲಿ ಶುಕ್ರ ಗ್ರಹ ಇರುವಂಥದ್ದು, ಅದೇ ರೀತಿಯಾಗಿ 8ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಶನಿ ಗ್ರಹ ಇರುವಂಥದ್ದು. ಇದರಿಂದ ಯಾವ ರೀತಿಯಾದಂಥ ಒಂದು ಲಾಭ ಫಲಗಳಿದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳಿದೆ, ನಾವು ಯಾವತ್ತು ತಿಳ್ಕೊಬೇಕಾಗಿರೋದೇನು ಕೇಳಿದ್ರೆ, ಯಾವುದೇ ಒಂದು ಗ್ರಹ ಗೋಚಾರ ಫಲ ನಾವು ಹೇಳಬೇಕಾದ್ರೆ ಲಾಭ ಎಷ್ಟಿರ್ತದೋ ನಷ್ಟನೂ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಕೆಲವೊಂದು ಸಮಯ ಸಂದರ್ಭದಲ್ಲಿ ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ನಷ್ಟದ ಪ್ರಮಾಣ ಕಡಿಮೆ ಇರ್ತದೆ, ಲಾಭದ ಪ್ರಮಾಣ ಜಾಸ್ತಿ ಇರ್ತದೆ. ಆ ರೀತಿಯಲ್ಲಿ ನಾವು ನೋಡೋದಿದ್ರೆ ಕಟಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಶೇಕಡಾವಾರು ಒಂದು 85ರಷ್ಟು ಲಾಭ ಫಲಗಳೇ ತುಂಬಿಕೊಂಡಿದೆ. ಒಂದು 15% ಒಂದು ಸ್ವಲ್ಪ ಅಡೆತಡೆ ಎಚ್ಚರಿಕೆಗಳಿದ್ದಾವೆ. ಈ ಲಾಭ ನಷ್ಟ ಹೇಳುವಂಥದ್ದು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವುದೆಲ್ಲ ಒಂದು ವಿಶೇಷತೆ ಕೂಡ್ಕೊಂಡಿದೆ, ಕೆಲವೊಂದಿಷ್ಟು ವಿಶೇಷತೆಯಲ್ಲೇ ವಿಶೇಷ ಇರುವಂಥದ್ದು ಇರ್ತದೆ. ಆ ರೀತಿ ನೋಡೋದಿದ್ರೆ ಕರ್ಕಾಟಕ ರಾಶಿಯಲ್ಲೇ ಸೂರ್ಯಗ್ರಹಣ ಸಂಭವನೆ ಆಗುವಂಥದ್ದಿದೆ. ಇದರಿಂದ ಯಾವ ರೀತಿಯಾದಂಥ ಲಾಭ ಫಲ ಇದೆ, ನಷ್ಟಗಳಿದೆ ಹೇಳುವಂಥದ್ದು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಆದರೂ ಕೂಡ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಬಂದರೆ ನಿಮಗೆ ಈ ತಿಂಗಳು ನಿಮ್ಮ ಜೀವನವನ್ನು ಒಂದು ಬದಲಾವಣೆಯತ್ತ ತಗೊಂಡೋಗ್ಲಿಕ್ಕೆ ಒಂದು ಸಹಕಾರಿಯಾದಂಥ ಮಾಸ ಈ ಆಗಸ್ಟ್ ಮಾಸವಾಗಿರ್ತದೆ. ಇನ್ನು ಕರ್ಕಾಟಕ ರಾಶಿಯ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಆರೋಗ್ಯದಲ್ಲಿ ಅಂಥ ಮೇಜರ್ ಏನು ತೊಂದರೆಗಳಿಲ್ಲ, ತುಂಬ ಉತ್ತಮವಾಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಈ ಮಂಗಲ ಗ್ರಹ ಆಗಸ್ಟ್ 3ನೇ ತಾರೀಕು 12ನೇ ಮನೆಗೆ ಸಂಚರಿಸುವಂಥದ್ದು. 12ನೇ ಮನೆಗೆ ಸಂಚಾರ ಮಾಡಿದಾಗ ಏನಾಗ್ತದೆ ಕೇಳಿದರೆ, ಒಂದು ಸ್ವಲ್ಪ ಮೈಗ್ರೇನ್ಗಳಾಗ್ಬೋದು, ಕೋಲ್ಡ್ ಆಗ್ಬೋದು, ಒಂದು ಸ್ವಲ್ಪ ತಲೆನೋವು ಬರ್ಬೋದು, ಈ ರೀತಿಯಾದಂಥ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಕಾಣಲಿಕ್ಕೆ ಸಿಗ್ತದೆ. ಆದರೆ ಇದು ತುಂಬ ದಿನ ಇರುವಂಥದ್ದಲ್ಲ. 3ನೇ ತಾರೀಕಿಗೆ 12ನೇ ಮನೆಗೆ ಸಂಚಾರ ಮಾಡುವಂಥದ್ದು, ಅದು ಕೂಡ 17ನೇ ತಾರೀಕುವರೆಗೆ ಇರ್ತದೆ. ಅಲ್ಲಿ ತನಕ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ. ಸ್ವಲ್ಪ ವಯೋವೃದ್ಧರು ಅಥವಾ ಏನಾದರೂ ಬಂದುಬಿಟ್ಟು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದವರು ಒಂದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ನಿಮ್ಗಾಗುವಂಥದ್ದಿಲ್ಲ. ಕಟಕ ರಾಶಿಯ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ವಿಚಾರವಾಗಿ ನೋಡೋದಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಈ 3ನೇ ತಾರೀಕಿನಿಂದ 17ನೇ ತಾರೀಕುವರೆಗೆ ಒಂದು ಸ್ವಲ್ಪ ನಿಮಗೆ ಮೈಂಡ್ ಡೈವರ್ಟ್ ಆಗುವಂಥದ್ದು ಆಗ್ತದೆ, ಒಂದು ಸ್ವಲ್ಪ ಮೈಂಡು ಸ್ವಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಅಥವಾ ಓದಬೇಕಾದ್ರೆ ನಿಮಗೆಲ್ಲೋ ಒಂದು ಕಡೆಗೆ ಒಂದು ಫೋಕಸ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಒಂದು ಸ್ವಲ್ಪ ದಿನ 17ನೇ ತಾರೀಕುವರೆಗೆ ನಿಮಗೆ ಈ ರೀತಿಯಾದಂಥ ಒಂದು ಸಮಸ್ಯೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಇಲ್ಲಿ ವಿಶೇಷತೆ ಏನು ಕೇಳಿದ್ರೆ 17ನೇ ತಾರೀಕಿನ ನಂತರದಲ್ಲಿ ನಿಮಗೆ ವಿದ್ಯಾಭ್ಯಾಸ ಅತಿ ಉತ್ತಮವಾಗಿ ಸಾಗುವಂಥದ್ದು ಆಗ್ತದೆ. 17ನೇ ತಾರೀಕು ನಂತರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ಇದು ಯಾರಿಗೆ ಕೇಳಿದರೆ ಒಂದು ಭಾರತದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ. ಇನ್ನು ನಮ್ಮ ಭಾರತದ ವಿದ್ಯಾರ್ಥಿಗಳು, ನಮ್ಮ ದೇಶದ ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ಓದ್ತಾ ಇರೋರಿಗೆ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಒಂದು ತೊಂದರೆ ನಿಮಗೆ ಬರೋದಿಲ್ಲ. ಯಾಕಂತಂದರೆ ಅಲ್ಲಿನ ಸಮಯ ಬೇರೆ ಇರ್ತದೆ, ಅಲ್ಲಿನ ಕಾಲಮಾನ ಬೇರೆ ಇರ್ತದೆ. ಹಾಗಾಗಿ ಅವರಿಗೆ ಇದು ಅಪ್ಲಿಕೇಬಲ್ ಆಗುವಂಥದ್ದಿಲ್ಲ. ಇನ್ನು ಕಟಕ ರಾಶಿಯ ಒಂದು ಪ್ರೀತಿಯ ವಿಚಾರಕ್ಕೆ ಬಂದರೆ ಗುರುವಿನ ದೃಷ್ಟಿ ನೇರವಾಗಿ 5ನೇ ಮನೆಗೆ ಬೀಳ್ತಾ ಇರುವಂಥದ್ದು, 1ನೇ ಮನೆಯಿಂದ 5ನೇ ಮನೆಗೆ ಬೀಳ್ತಾ ಇರುವಂಥದ್ದು. ಯಾರೆಲ್ಲ ಬಂದ್ಬಿಟ್ಟು ಒಂದು ಪ್ರೀತಿಯಲ್ಲಿ ಮುಳುಗಿದಾರೋ ಅವರಲ್ಲಿ ಒಂದು ಸ್ವಲ್ಪ ಪಾಸೆಸಿವ್ನೆಸ್ ಜಾಸ್ತಿ ಆಗ್ತದೆ. ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯ ಬಗ್ಗೆ ಸ್ವಲ್ಪ ಓವರ್ ಥಿಂಕ್ ಜಾಸ್ತಿ ಆಗುವಂಥದ್ದು ಆಗ್ತದೆ. ಆದರೆ ಇದು ಸ್ವಲ್ಪ ದಿನ ಮಾತ್ರ. ಅದರ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಒಂದು 15-16ನೇ ತಾರೀಕಿನ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ತಮ್ಮ ಪ್ರೀತಿಯ ವಿಚಾರ ಮನೆಗೆ ತಿಳಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಆಗಸ್ಟ್ ತಿಂಗಳು ಹೇಳುವಂಥದ್ದು ಒಂದು ಶುಭ ಸುದ್ದಿ ನಿಮಗೆ ಕೊಡಲಿಕ್ಕಿದೆ. ಮನೆಯವರು ಒಪ್ಪುವಂಥದ್ದು ಆಗ್ಬೋದು, ಅಥವಾ ನೀವು ಮದುವೆ ತಯಾರಿ ಮಾಡಿಕೊಂಡಿದ್ದರೆ ಮದುವೆ ಆಗುವಂಥ ಒಂದು ಭಾಗ್ಯ ಕೂಡ ಇದೆ. ಇನ್ನು ಮದುವೆ ಆದವರ ಒಂದು ದಾಂಪತ್ಯ ಯಾವ ರೀತಿ ಇರ್ತದೆ ಕೇಳಿದರೆ, ನಿಮ್ಮ ಅತಿಯಾದ ಕಾಳಜಿಯೇ ನಿಮಗೆ
ತೊಂದರೆಗೆ ಸಿಕ್ಕಾಕ್ಸ್ಬೋದು. ನೀವು ತುಂಬ ಕಾಳಜಿ ಮಾಡೋಕ್ಕೆ ಹೋಗ್ತೀರಾ ನಿಮ್ಮ ಒಂದು ಪಾರ್ಟ್ನರ್ಗೆ, ಅವರಿಗೆ ಒಂದು ಸ್ವಲ್ಪ ಅದರಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ತುಂಬ ಜನರಿಗೆ ಆಗ್ತದೆ. ತುಂಬ ಕಾಳಜಿ ಇದ್ದಾಗ ಒಂದು 10 ಸರಿ ನಾವು ಕಾಲ್ ಮಾಡುವಂಥದ್ದು ಆಗಿರ್ಬೋದು, ಒಂದು 20 ಮೆಸೇಜ್ ಮಾಡುವಂಥದ್ದು ಆಗಿರ್ಬೋದು. ಈ ರೀತಿಯೆಲ್ಲ ಕಾಳಜಿ ನೀವು ತೋರಿಸ್ತಾ ಇದ್ದಾಗ ಅವರಿಗೆಲ್ಲೋ ಒಂದು ಕಡೆಗೆ ಸ್ವಲ್ಪ ಇರಿಟೇಷನ್ ಆಗ್ತದೆ, ಅಥವಾ ಅವ್ರದ್ದೊಂದು ಪರ್ಸ್ನಲ್ ಲೈಫಿಗೆ ಡಿಸ್ಟರ್ಬ್ ಆಗಬಹುದು. ಇಂಥದ್ದೆಲ್ಲ ಸ್ವಲ್ಪ ಏರುಪೇರು ಇರ್ತದೆ. ಆದರೆ 17ನೇ ತಾರೀಕಿನ ನಂತರದಲ್ಲಿ ಈ ಕಿರಿಕಿರಿ ದೂರ ಆಗುವಂಥದ್ದಾಗ್ತದೆ. ಈ ಜಗಳಗಳಿದ್ರೆ ಆ ಜಗಳಗಳು ದೂರ ಆಗುವಂಥದ್ದಾಗ್ತದೆ. ಕೆಲವೊಂದಿಷ್ಟು ಮುಸುಕಿನ ಗುದ್ದಾಟಗಳು ಕೂಡ ದೂರ ಆಗುವಂಥದ್ದಾಗ್ತದೆ. ಆದರೆ ಪ್ರತಿಯೊಂದು ರಾಶಿಯವರು ಕೂಡ ಒಂದು ಮಾತ್ರ ಈ ದಾಂಪತ್ಯದ ವಿಚಾರದಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ದಾಂಪತ್ಯದಲ್ಲಿ ನೀವು ಗೆಲ್ಲಬೇಕಾದದ್ದು ವಾದ ವಿವಾದಗಳಲ್ಲ. ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ನಿಮ್ಮ ಹೃದಯಗಳನ್ನು ನೀವು ಗೆಲ್ಲಿ. ಅದು ಪ್ರೀತಿಯಿಂದ ಗೆಲ್ಲಿ. ನೀವು ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು, ಅದರಲ್ಲಿ ಇರುವಂಥ ಒಂದು ಆನಂದ ಬೇರೆ ಯಾವುದರಲ್ಲೂ ಕೂಡ ಇಲ್ಲ. ಹಾಗಾಗಿ ಈ ವಾದ ವಿವಾದಗಳೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಾಂಪತ್ಯದಲ್ಲಿ ಗೆಲ್ಲಬೇಕಾದದ್ದು ವಾದವಲ್ಲ, ಪರಸ್ಪರ ಇಬ್ಬರ ಹೃದಯಗಳು ಮಾತ್ರ ಅಂತ ಹೇಳ್ತಾ ಮುಂದಿನ ವಿಚಾರ ನೋಡೋದಿದ್ರೆ, ನಿಮ್ಮ ಸಂಗಾತಿಗೆ ಉತ್ತಮ ಆದಾಯ ಬರುವಂಥದ್ದು ಆಗ್ತದೆ. ಕಟಕ ರಾಶಿಯವರ ಸಂಗಾತಿಗೆ ಉತ್ತಮ ಆದಾಯ ಬರುವಂಥದ್ದು, ಒಂದು ಒಳ್ಳೆಯ ಸೌಭಾಗ್ಯ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ ಈ ತಿಂಗಳಲ್ಲಿ. ಖಂಡಿತವಾಗಲೂ ಕೂಡ ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ಯಾವುದೇ ರೀತಿಯಾದಂಥ ಒಂದು ಆದಾಯ ಬರಬಹುದು ಅಥವಾ ಯಾವುದೇ ರೀತಿಯಾದಂಥ ಒಂದು ಸೌಭಾಗ್ಯನೂ ಕೂಡ ನಿಮ್ಗೆ ಪ್ರಾಪ್ತಿ ಆಗ್ಬೋದು. ಆದರೆ ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ನಿಮ್ಮ ಪರಿಶ್ರಮದ ಅವಶ್ಯಕತೆ ಎಲ್ಲಾದರೂ ಇರ್ತದೆ. ನಿಮಗೆ ಭಗವಂತ ಕೊಡ್ಬೋದು, ಗ್ರಹಗಳು ನಿಮಗೆ ಯಥೇಚ್ಛವಾದಂಥ ಒಂದು ಆದಾಯದ ಒಂದು ಅವಕಾಶಗಳನ್ನು ಕೊಡ್ಬೋದು. ಆದರೆ ಅದು ಪ್ರಾಸೆಸ್ ಆಗೋದು ಮಾತ್ರ ಅದು ನಿಮ್ಮಿಂದನೇ ಆಗ್ತದೆ. ನಿಮ್ಮ ಪರಿಶ್ರಮದ ಅವಶ್ಯಕತೆ ಇರ್ತದೆ, ನಿಮ್ಮ ಒಂದು ಕರ್ಮದ ಅವಶ್ಯಕತೆ ಇರ್ತದೆ. ಇದನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ಕೂಡ ಕೊಡಬೇಕಾದ ಫಲಗಳು ಈ ಗ್ರಹಗಳು ಖಂಡಿತವಾಗಲೂ ಕೊಟ್ಟೇ ಕೊಡ್ತದೆ. ಕಟಕ ರಾಶಿಯ ಅದೃಷ್ಟದ ವಿಚಾರಕ್ಕೆ ಬಂದರೆ ಈ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಇರ್ತದೆ? ಅದರಲ್ಲೂ ಕೂಡ ಭಾಗ್ಯಕಾರಕ ಗುರುದೇವ ನಿಮ್ಮ 9ನೇ ಮನೆ ನೋಡುತ್ತಿದ್ದಾರೆ. ಹಾಗಾಗಿ ಈ ಭಾಗ್ಯಸ್ಥಾನ ಯಾವತ್ತು ಗುರುವಿನ ದೃಷ್ಟಿ ಬಿತ್ತೋ ನಿಮ್ಮ ಕೆರಿಯರ್ ಹೇಳುವಂಥದ್ದು ಬಿಲ್ಡ್ ಆಗ್ತದೆ. ನೀವು ಏನೇನು ಕೆಲಸ ಮಾಡ್ತೀರೋ ಅದರಲ್ಲಿ ಒಂದು ಯಥೇಚ್ಛವಾದಂಥ ಒಂದು ಲಾಭಗಳು ಬರುವಂಥದ್ದು ಆಗ್ತದೆ, ಹೆಚ್ಚಿನ ಅವಕಾಶಗಳು ಬರುವಂಥದ್ದು ಆಗ್ತದೆ. ಇಲ್ಲಿ ಈ ಗುರುವಿನ ದೃಷ್ಟಿ 9ನೇ ಮನೆಯಲ್ಲಿ ಬಿದ್ದಾಗ ನೀವು 50% ಅಷ್ಟು ಕೆಲಸ ಮಾಡಿದರೆ ಅದಕ್ಕೆ 100ರಷ್ಟು ಆದಾಯ ಬರುವಂಥದ್ದು ಆಗ್ತದೆ, ಅದಕ್ಕೆ 100ರಷ್ಟು ಅವಕಾಶಗಳು ಬರುವಂಥದ್ದು ಆಗ್ತದೆ. ಹಾಗಾಗಿ ಇಲ್ಲಿ ನೀವು ಉಪಯೋಗಿಸಬೇಕಾಗಿರುವಂಥದ್ದು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು. ಏನನ್ನು ಮಾಡಿದರೆ ನಾನು ಗೆಲ್ಲಬಹುದು ಅಥವಾ ಏನನ್ನು ನಾನು ಮಾಡಿದರೆ ಸಾಧನೆ ಮಾಡಬಹುದು ಹೇಳುವಂಥದ್ದನ್ನು ಮಾತ್ರ ನೀವು ನೆನಪಲ್ಲಿಟ್ಕೊಂಡು ನಿಮ್ಮ ಕರ್ಮಕ್ಕೆ ಚಾಲನೆ ಕೊಡಿ. ಖಂಡಿತವಾಗಲೂ ಕೂಡ ಅತಿ ಉತ್ತಮವಾಗಿರುವಂತಹ ಯಶಸ್ಸೇ ನಿಮಗೆ ಸಿಗ್ತದೆ. ಇನ್ನು ಗುರು 9ನೇ ಮನೆ ನೋಡ್ತಿದ್ದಾರೆ, ನಿಮ್ಮ ಅದೃಷ್ಟ ಬದಲಾಗ್ತದೆ, ಭಾಗ್ಯಕಾರಕ ಅಂದ್ಕೊಂಡು ಹೇಳಿದೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಕೆಲವೊಂದಿಷ್ಟು ನಿಮ್ಮ ಕನಸಿನ ಕೆಲಸಗಳು ಶುರುವಾಗುವಂಥದ್ದು ಆಗ್ತದೆ. ತುಂಬ ವರ್ಷದಿಂದ ನಿಮಗೊಂದು ಪ್ಲ್ಯಾನ್ ಇರ್ತದೆ, ನಾನು ಈ ಪ್ರಾಜೆಕ್ಟ್ ಮಾಡಬೇಕು, ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ, ಅದು ಮನೆ ಕಟ್ಟೋದಾದರೂ ಬಂತು ಅಥವಾ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾದರೂ ಕೂಡ ಬಂತು. ಕೆಲವೊಂದಿಷ್ಟು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಕೆಲವೊಂದಿಷ್ಟು ಜಾಗದ ವಿಚಾರವಾಗಿರ್ಬೋದು, ಅಥವಾ ಯಾವುದೋ ಒಂದು ನೀವು ಎಲ್ಲಿ ಕೆಲಸ ಮಾಡಬೇಕು ಅಥವಾ ಎಲ್ಲಿ ಆಫೀಸ್ ಕಟ್ಟಬೇಕು ಅಲ್ಲಿ ನಿಮಗೆ ಜಾಗ ಇಲ್ಲದೇನೆ ಸಿಗದೇನೆ ತೊಂದರೆ ಈಡಾದವರು ಇರ್ತಾರೆ. ಅಂಥವರಿಗೆಲ್ಲ ನಿಮ್ಮ ಕನಸಿನ ಕೆಲಸಗಳು ಶುರುವಾಗುವಂಥದ್ದಾಗ್ತದೆ. ಆದರೆ ಇಲ್ಲಿ ಪ್ರಯತ್ನದ ಅಗತ್ಯತೆ ತುಂಬ ಇರ್ತದೆ. ಅದೇ ಥರ ನಿಮ್ಮ ಕರ್ಮಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಉದ್ಯೋಗದಲ್ಲಿದ್ದವರು, ಅದು IT ಆಗಿರ್ಬೋದು, ನಾನ್ IT ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಉದ್ಯೋಗಿಗಳಿಗೂ ಕೂಡ ಈ ತಿಂಗಳು ಅತಿ ಉತ್ತಮವಾಗಿದೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಏರ್ಪೇರು ಆಗ್ಬೋದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ಅದೇನಪ್ಪ ಅಂತಂದರೆ, ಒಂದು ಸ್ವಲ್ಪ ನಿಮ್ಮ ಹೈಯರ್ ಎಂಡ್ ಹತ್ರ ನಿಮ್ಮದು ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗಬಹುದು, ಅಥವಾ ಒಂದು ಸ್ವಲ್ಪ ನಿಮಗೆ ಆಫೀಸಲ್ಲಿ ಇರಿಟೇಷನ್ಗಳಾಗಬಹುದು. ಕೆಲವೊಂದು ಸಮ್ ಟೈಮ್ ನಿಮಗೆ ಈ ಕೇತು ಗ್ರಹದ ಒಂದು ಪ್ರಭಾವದಿಂದ ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗಬಹುದು. ಅದು ಎಲ್ಲಿ ತನಕ ಕೇಳಿದರೆ, ಒಂದು ಆಗಸ್ಟ್ 3ರಿಂದ 20ನೇ ತಾರೀಕುವರೆಗೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ನಡೀತಾ ಇರ್ತದೆ. ಅದರ ನಂತರದಲ್ಲಿ ಅತಿ ಉತ್ತಮವಾಗಿದೆ. ನಿಮಗೆ ಬೇಕಾದರೆ ಲೋ ಎನರ್ಜಿ ಫೀಲ್ ಆಗಲಿ ಅಥವಾ ಇರಿಟೇಷನ್ ಆಗಲಿ ಅಥವಾ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳು ಬರ್ಬೋದು. ಇಲ್ಲಿ ನಿಮ್ಮ ಮೌನದಿಂದ ನೀವು ಅವ್ರಿಗೆ ಉತ್ತರ ಕೊಡಬೇಕು, ಬಿಟ್ಟರೆ ನಿಮ್ಮ ಬಾಯಿ ಬಿಡೋಕ್ಕೆ ಹೋಗಬೇಡಿ ಅವ್ರ ಹತ್ರ ಜಾಸ್ತಿಯಾಗಿ. ಅದು ಎಲ್ಲೋ ಒಂದು ಕಡೆಗೆ ತಾರಕಕ್ಕೆ ಇರಬಹುದು.
ಹಾಗಾಗಿ ಒಂದು ಸ್ವಲ್ಪ 20ನೇ ತಾರೀಕುವರೆಗೆ ನಿಮ್ಮ ಒಂದು ಕಂಟ್ರೋಲಲ್ಲಿ ನೀವಿದ್ದರೆ ಇಂತಹ ತೊಂದರೆಗಳಿಗೆ ಅವಕಾಶನೇ ಇರೋದಿಲ್ಲ. ಉದ್ಯೋಗದ ವಿಚಾರದಲ್ಲಿ ಯಾರೆಲ್ಲ ಬಂದ್ಬಿಟ್ಟು ವಿದೇಶದಲ್ಲಿ ಕೆಲಸ ಮಾಡುವಂಥವರಿಗೆ ಇದನ್ನು ಅಪ್ಲಿಕೇಬಲ್ ಆಗೋದಿಲ್ಲ. ಯಾಕಂತಂದರೆ ಅಲ್ಲಿಯ ಕಾಲಮಾನ ಬೇರೆ ಇರ್ತದೆ, ಅಲ್ಲಿಯ ಸಮಯ ಬೇರೆ ಇರ್ತದೆ, ಅಲ್ಲಿಯ ಒಂದು ಲ್ಯಾಟಿಟ್ಯೂಡ್ ಬೇರೆ ಇರುವಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂಥ ಏರುಪೇರು ಇರೋದಿಲ್ಲ. ಈ ಅಬಾರ್ಡಲ್ಲಿ ಕೆಲಸ ಮಾಡ್ತಿರೋರಿಗೆ NRIಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಅವರಿಗೆ ಅತಿ ಉತ್ತಮನೇ ಆಗಿರ್ತದೆ. ನಿಮಗೆ ಯಾವ ರೀತಿಯಾಗಿ 20ನೇ ತಾರೀಕಿನ ನಂತರದಲ್ಲಿ ಉತ್ತಮವಾಗಿದೆ ಅಂದ್ಕೊಂಡು ಹೇಳಿದ್ನಲ್ವ, ಅವರಿಗೆ ಸ್ಟಾರ್ಟಿಂಗಿಂದನೇ ಉತ್ತಮವಾಗಿರುವಂಥದ್ದು ಆಗ್ತದೆ. ಇನ್ನು ಒಂದೇ ಕಡೆ ಕೆಲಸ ಮಾಡ್ಕೊಂಡು ಬೇಜಾರಾಗಿ ಟ್ರಾನ್ಸ್ಫರ್ ಕೇಳ್ತಾ ಇದ್ದವರು ಅಥವಾ ಊರು ದೂರ ಇರ್ತದೆ, ಬೇರೆ ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ನಿಮಗೆ ಟ್ರಾನ್ಸ್ಫರ್ ಬೇಕು ಅಂದ್ಕೊಂಡು ಪ್ರಯತ್ನ ಪಡ್ತಾ ಇದ್ದವ್ರಿಗೂ ಕೂಡ ಈ ತಿಂಗಳಲ್ಲಿ ಒಂದು ಟ್ರಾನ್ಸ್ಫರ್ ಭಾಗ್ಯ ಹೇಳುವಂಥದ್ದಿದೆ. ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ನಿಮಗೆ ಕೆಲಸ ಆಗುವಂಥದ್ದು ಆಗ್ತದೆ. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಕಟಕ ರಾಶಿಯವರ ಬಿಸ್ನೆಸ್ಸಲ್ಲಿ ಮಾತ್ರ ಅತಿ ಉತ್ತಮವಾಗಿರುವಂಥದ್ದು. ಒಂದು ಕಡೆಗೆ ಸೂರ್ಯ ಮತ್ತು ಗುರುಗ್ರಹ ಒಂದೇ ಮನೆಯಲ್ಲಿ ಆಸೀನರಾಗಿರ್ತಾರೆ. ಇದರಿಂದ ಒಂದು ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ಇದು ಬಿಸ್ನೆಸ್ ಮ್ಯಾನ್ಗಳಿಗೆ ನಾನು ಸ್ಪೆಷಲಿ ಹೇಳುವಂಥದ್ದು. ಒಂದು ರಾಜಯೋಗ ಪ್ರಾಪ್ತಿಯಾಗುವಂಥದ್ದು ಆಗ್ತದೆ. ನಿಮ್ಮ ಬಿಸ್ನೆಸ್ಸು ಒಂದು ಏಳಿಗೆಯ ಮಟ್ಟವನ್ನು ಕಂಡುಕೊಳ್ತದೆ. ಆದಾಯದ ಮಟ್ಟಗಳು ಜಾಸ್ತಿ ಆಗ್ತದೆ. ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಬರುವಂಥದ್ದು ಆಗ್ತದೆ. ಎಲ್ಲೋ ಒಂದು ಕಡೆಗೆ ನಿಮ್ಮ ಬಿಸ್ನೆಸ್ಸಲ್ಲಿ 24/7 ನೀವು ಸಕ್ರಿಯರಾಗಿರಬೇಕಾಗ್ತದೆ. ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕಾಗ್ತದೆ ಈ ತಿಂಗಳಲ್ಲಿ. ಯಾಕಂತಂದರೆ ಹೇರಳವಾಗಿ ನಿಮಗೆ ಅವಕಾಶಗಳು ಬರುವಂಥದ್ದು, ಆರ್ಡರ್ಗಳು ಬರುವಂಥದ್ದು, ಇಂಥದ್ದೆಲ್ಲ ಬಂದುಬಿಟ್ಟು ಬದಲಾವಣೆಗಳು ತುಂಬ ಆಯಾಮದಲ್ಲಿ ಬರ್ತದೆ. ಖಂಡಿತವಾಗಲೂ ಕೂಡ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡೋಗಿ ರಾಜಯೋಗ ಹೇಳುವಂಥದ್ದು ಈ ಬಿಸ್ನೆಸ್ ಮ್ಯಾನ್ಗಳಿಗಿದೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ವ್ಯವಹಾರ ಕ್ಲಿಯರ್ ಆಗಿರಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಮಾತು ಅಂದ್ಕೊಂಡು ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಗಳು ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಪೆಷಲಿ ನಾನು ಹೇಳ್ತಿರುವಂಥದ್ದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಹತ್ರ ನೀವು ಟ್ರಾನ್ಸ್ಪರೆಂಟ್ ಆಗಿ ಇದ್ದಷ್ಟು ಒಳ್ಳೆಯದು ಈ ತಿಂಗಳು. ಖಂಡಿತವಾಗಲೂ ಕೂಡ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ. ಇನ್ನು ಚಿಕ್ಕ ಪುಟ್ಟ ವ್ಯಾಪಾರಿಗಳ ವಿಚಾರಕ್ಕೆ ಬಂದರೆ ಅವರಿಗೂ ಕೂಡ ಈ ತಿಂಗಳು ಅತಿ ಉತ್ತಮವಾಗಿದೆ. ಖಂಡಿತ ನೀವು ಕ್ಯಾಂಟೀನ್ ನಡೆಸ್ತಾ ಇದ್ರೋ, ತರಕಾರಿ ಅಂಗಡಿ ನಡೆಸ್ತಾ ಇದ್ರೋ, ಅಥವಾ ರೇಷನ್ ಅಂಗಡಿ ನಡೆಸ್ತಾ ಇದ್ರೋ, ಯಾವುದೇ ರೀತಿಯಾದಂಥ ಒಂದು ವ್ಯಾಪಾರಿಗಳಿದ್ರೂ ಕೂಡ ನಿಮಗೆ ಅತಿ ಉತ್ತಮವಾಗಿರುವಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ. ಈ 12ನೇ ಮನೆಯಲ್ಲಿ ಕುಜಗ್ರಹ ಇದ್ದಾಗ ಒಂದು ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇರ್ತದೆ. ಭಯದ ಅಗತ್ಯ ಇಲ್ಲ. ಇಲ್ಲಿ ಭಯ ಪಡುವಂಥದ್ದೇನೂ ಬೇಡ, ಒಂದು ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇರ್ತದೆ. ಯಾವುದ್ರಲ್ಲಿ ಎಚ್ಚರಿಕೆ ಇರಬೇಕು ಕೇಳಿದ್ರೆ, ಖರ್ಚಿನಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಒಂದು ಸ್ವಲ್ಪ ದುಂದು ವೆಚ್ಚಗಳು ಜಾಸ್ತಿ ಆಗಬಹುದು. ನೋಡಿದ್ದೆಲ್ಲ ನಾನು ತಗೋಬೇಕು ಹೇಳುವಂಥದ್ದು ಕೂಡ ನಿಮ್ಮ ಮೈಂಡಲ್ಲಿ ಓಡಬಹುದು. ಹಾಗಾಗಿ ಈ ವೆಚ್ಚದ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತದೆ. ಇನ್ನು ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ. ಮೈಯೆಲ್ಲ ಕಣ್ಣಾಗ್ಬಿಟ್ಟು ಇದೊಂದು ತಿಂಗಳು ನೀವು ಗಾಡಿನ ಓಡಿಸ್ಬೇಕಾಗ್ತದೆ. ಎಲ್ಲೋ ಫೋನ್ ಇಟ್ಕೊಂಡ್ಬಿಟ್ಟು ಗಾಡಿ ಓಡಿಸ್ತಾ ಇರೋದು, ಅಥವಾ ಯಾರ ಹತ್ರನೋ ಮಾತಾಡಿಕೊಂಡು ಗಾಡಿ ಓಡಿಸ್ತಾ ಇರೋದು, ಇಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅತಿ ವೇಗ ಬೇಡ. ಮದ್ಯಪಾನ ಮಾಡಿ ಚಾಲನೆ ಮಾಡಲೇಬೇಡಿ. 12ನೇ ಮನೆಯಲ್ಲಿ ಕೂತಿರುವಂಥ ಕುಜಗ್ರಹದ ಪ್ರತಿಫಲವಾಗಿರ್ತದೆ. ಒಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇರ್ತದೆ. ಇನ್ನು ಕೆಲವೊಂದಿಷ್ಟು ಜಗಳಗಳಾಗಬಹುದು. ನಿಮ್ಮ ಸ್ನೇಹಿತರ ವಲಯದಲ್ಲಿ ಜಗಳದ ಸಂಭಾವನೆ ಜಾಸ್ತಿ ಇರ್ತದೆ. ಮಾತಿಗೆ ಮಾತು ಮಾಡಿಕೊಂಡು ಜಗಳ ತಾರಕಕ್ಕೇರಬಹುದು. ಖಂಡಿತವಾಗಲೂ ಕೂಡ ಜಗಳ ಆಡೋಕ್ಕೆ ಹೋಗಬೇಡಿ. ಇನ್ನು ಎಲ್ಲರಿಗಂತಲ್ಲ, ಅದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ನೀವು ಅದನ್ನು ಗಮನವಿಟ್ಟು ಕೇಳಿ. ಯಾರೆಲ್ಲ ಬಂದುಬಿಟ್ಟು ಕಟಕ ರಾಶಿಯವರು ಏನಾದರೂ ಡ್ರಿಂಕ್ಸ್ ಮಾಡೋರಿದ್ದರೆ ಖಂಡಿತವಾಗಲೂ ಕೂಡ ಅದು ಇವತ್ತಿಗೆ ಬಿಟ್ಟುಬಿಡಿ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀವು ಡ್ರಿಂಕ್ ಮಾಡಿದರೂ ಕೂಡ ಮತ್ತೆ ಅದೇ ಟೈಮಿಗೆ ನಾಳೆಗೆ ಮತ್ತೆ ನಿಮಗೆ ಅದು ಕರಿಯೋಕ್ಕೆ ಶುರು ಆಗ್ತದೆ. ಇದು ಕುಜನ ಪ್ರಭಾವವಾಗಿರ್ತದೆ, ನೆನ್ಪಿಟ್ಕೊಳ್ಳಿ. ಕುಜನ ಪ್ರಭಾವ ಒಳ್ಳೇದು ಮಾಡಿದರೆ ಒಳ್ಳೇದನ್ನೇ ಕೊಡ್ತಾ ಹೋಗ್ತಾನೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದನ್ನೇ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಒಂದು ಸ್ವಲ್ಪ ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರು ಒಂದು ಸ್ವಲ್ಪ ಅದನ್ನು ಸ್ಟಾಪ್ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಮಾಡದ ತಪ್ಪಿಗೆ ಕೆಲವೊಂದಿಷ್ಟು ಅಪವಾದಗಳು ಅಥವಾ ಆರೋಪಗಳು ಕೂಡ ಎದುರಿಸುವ ಸಮಯ ಆಗಿರ್ತದೆ ಇದು. ಹಾಗಾಗಿ ಯಾರಿಗೂ ಕೂಡ ನೀವು ಒಂದು ಶ್ಯೂರಿಟಿ ಆಗಿರ್ಬೋದು, ಜಾಮೀನಾಗಲಿ ಕೊಡೋಕ್ಕೆ ಹೋಗಬೇಡಿ. ಅಥವಾ ಏನಾದರೂ ಒಂದು ಗಲಾಟೆ ನಡೀತಿದೆಯಪ್ಪ, ಆ ಗುಂಪಲ್ಲಿ ನೀವು ಸೇರ್ಕೊಂಡು ನಿಂತ್ಕೊಂಡೋಗಿ ಹೋಗಬೇಡಿ. ಅವ್ರ ಜೊತೆಗೆ ಮಾತಿಗೆ ಮಾತು ಕೊಟ್ಟು ಮಾತಾಡೋಕ್ಕೆ ಹೋಗಬೇಡಿ. ಮಾಡದ ತಪ್ಪಿಗೆ ಕೆಲವೊಂದಿಷ್ಟು ಅಪವಾದ ಮತ್ತು ಆರೋಪ ಎದುರಿಸುವ ಸಮಯ ಬರಬಹುದು ಈ ತಿಂಗಳಲ್ಲಿ. ಅದಕ್ಕಾಗಿ ಎಲ್ಲಾದರೂ ನಿಮ್ಮ ಸ್ನೇಹಿತರ ವಲಯದಲ್ಲಿ ಏನಾದರೂ ಗಲಾಟೆ ನಡೀತಿದ್ರೆ ಅಲ್ಲಿಂದ ನೀವು ಜಾಗ ಖಾಲಿ ಮಾಡಿ. ಖಂಡಿತವಾಗಲೂ ಕೂಡ
ಅವ್ರು ಏನೋ ಜಗಳ ಆಡ್ಕೊಂಡಿದ್ದಾಗ ನೀವಲ್ಲಿ ನಿಂತ್ಕೊಂಡಿರೋದು ನೋಡ್ತಾ ಅದು ನಿಮ್ಮ ಮೇಲೆ ಬರುವಂಥದ್ದು, ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇಷ್ಟೆಲ್ಲ ಎಚ್ಚರಿಕೆ ಅಂತಂದೆ ಕುಜಗ್ರಹದಿಂದ. ಅದರಿಂದ ಒಂದು ಒಳ್ಳೆಯ ಫಲನೂ ಇರಬೇಕಲ್ವ, ಕೆಟ್ಟದ್ದು ಅಂತಂದಮೇಲೆ ಒಳ್ಳೆಯ ಫಲನೂ ಅವ್ನು ಕೊಟ್ಟೇ ಕೊಡ್ತಾನೆ. ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ನೀವು ಜಾಣತನದಲ್ಲಿ ವ್ಯವಹಾರ ಮಾಡಿದರೆ ಖಂಡಿತವಾಗಲೂ ಕೂಡ ಈ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅತಿ ಉತ್ತಮವಾಗಿರ್ತದೆ. ದುಂದು ವೆಚ್ಚನೂ ಕೂಡ ನಾನು ಹೇಳಿದ್ದೀನಿ. ಅತಿ ಉತ್ತಮವಾದಂಥ ಹೇರಳವಾದಂಥ ಒಂದು ಹಣಕಾಸು ಬರಲಿಕ್ಕೆ ಶುರುವಾದಾಗಲೇ ನಮಗೆ ಕೆಲವೊಂದಿಷ್ಟು ದುಂದು ವೆಚ್ಚಗಳು ಮಾಡಲಿಕ್ಕೆ ಸಾಧ್ಯವಾಗೋದು ಅಲ್ವಾ. ಹಾಗಾಗಿ ಹಣಕಾಸು ಹೇರಳವಾಗಿ ಬರ್ತದೆ, ಅದನ್ನು ಉಳಿಸ್ಕೊಳ್ಳೋದು ಕೂಡ ಅದೊಂದು ದೊಡ್ಡ ಕಲೆ ಅಂದ್ಕೊಂಡು ನನ್ನ ಅಭಿಪ್ರಾಯ. ಇನ್ನು ಸರ್ಕಾರಿ ಕೆಲಸಗಳು ಆಗುವಂಥದ್ದು, ಯಾರಿಗೆಲ್ಲ ಗೌರ್ಮೆಂಟಿಂದ ಕೆಲವೊಂದಿಷ್ಟು ಕೆಲಸಗಳಾಗಬೇಕಾಗಿತ್ತು, ಅದು ಯಾವುದೇ ರೀತಿಯಾದಂಥ ಕೆಲಸ ಇರ್ಬೋದು, ಅದು ಗಂಡಸರಿಗಾದರೂ ಬಂತು, ಹೆಣ್ಣು ಮಕ್ಕಳಿಗಾದರೂ ಕೂಡ ಬಂತು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರುವಂಥದ್ದು, ನಿಮಗೆ ಸರ್ಕಾರದಿಂದ ಆಗುವಂಥ ಕೆಲಸಗಳು ಈ ತಿಂಗಳಲ್ಲಿ ಆಗ್ತದೆ. ಕೋಪ ಜಾಸ್ತಿ ಆಗುವಂಥದ್ದು ಆಗ್ತದೆ. ಕೋಪದಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕಾಗ್ತದೆ. ನೀವು ನಿಮ್ಮ ಹತೋಟಿಯಲ್ಲಿ ಕೋಪ ಇರಲಿ, ಕೋಪದ ಹತೋಟಿಯಲ್ಲಿ ನೀವಿರೋಕೆ ಹೋಗಬೇಡಿ. ವಾಗ್ವಾದಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಈ ಮಾತನ್ನು ನೆನಪಿಟ್ಕೊಳ್ಳಿ. ನೀವು ಮನಸ್ಸು ಮುರಿಯಲು ಒಂದು ಮಾತು ಸಾಕು, ಆದರೆ ಅದನ್ನು ಕಟ್ಟಲು ಒಂದು ಜೀವನವೇ ಬೇಕು. ಅದು ಯಾರಿಗಾದರೂ ಬಂತದು. ಒಂದು ಮಾತು ಹೇಳಿದರೆ ತುಂಬ ಜನರಿಗೆ ನೋವಾಗಿ ನಿಮ್ಮ ಸಂಬಂಧನೇ ಹಾಳು ಮಾಡಬಹುದು. ಆದರೆ ಅದು ಒಂದೇ ಮಾತಿಂದ ಬಂದುಬಿಟ್ಟು ಮತ್ತೆ ಆ ಮನಸ್ಸು ಒಂದು ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಜೀವನ ಬೇಕಾಗ್ತದೆ ನಿಮ್ಮದು. ಹಾಗಾಗಿ ಮಾತಾಡೋಕ್ಕಿಂತ ಮೊದಲೇ ಯೋಚನೆ ಮಾಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳಿಕ್ಕೆ ಹೋಗಬೇಡಿ. ಕೋಪದಲ್ಲಿ ಆತುರದಲ್ಲಿ ನಿರ್ಧಾರ ತಗೊಂಡ್ರೆ ಅದು ನಿಮ್ಮ ಯಶಸ್ಸಿನ ಮೆಟ್ಲಿಗೆ ತಗೊಂಡು ಹೋಗೋದಿಲ್ಲ, ಅದು ನಿಮಗೆ ನಷ್ಟದ ಮೆಟ್ಲಿಗೆ ತಗೊಂಡು ಹೋಗ್ತದೆ. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು. ಇನ್ನು ನಿಮ್ಗೆ ಆತುರದ ನಿರ್ಧಾರ ಬೇಡ ಅಂತಂದೆ. ಏನಾಗ್ತದೆ ಕೇಳಿದ್ರೆ, ನೀವು ಅತಿಯಾದ ಅರ್ಜೆಂಟು, ಅತಿಯಾದ ಆತುರ, ಒಂದು ಗಾಬರಿಯಾಗಿ ಕೆಲವೊಂದಿಷ್ಟು ಕೆಲಸ ಮಾಡಿದರೆ ಇಲ್ಲ ಆಗುವಂಥ ತೊಂದರೆ ಏನು ಕೇಳಿದ್ರೆ, ಒಂದು ಆ ಆತುರತೆ ಏನು ಮಾಡ್ತದೆ, ನಿಮ್ಮ ಅವಕಾಶ ಕಸ್ಕೊಳ್ತದೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ತಾಳ್ಮೆಯಿಂದ ಹೋದರೆ ನಿಮಗೆ ಯಶಸ್ಸು ಕೂಡ ತಂದು ಕೊಡ್ತದೆ ಹೇಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಕಟಕ ರಾಶಿಯವರಿಗೆ ಯಾರಿಗೆಲ್ಲ ಮದುವೆಯಾಗಿ 4 ವರ್ಷ 5 ವರ್ಷ ಈಗ ಆಗಿತ್ತು, ಒಂದು ಸಂತಾನದ ಅಪೇಕ್ಷೆಯಲ್ಲಿ ಇದ್ದವರಿಗೆ ಒಂದು ಸಂತಾನ ಪ್ರಾಪ್ತಿಯ ಯೋಗ ಭಾಗ್ಯ ಕೂಡ ಈ ಆಗಸ್ಟ್ ತಿಂಗಳಲ್ಲಿದೆ. ಪ್ರಯತ್ನ ನಿಮ್ಮದಿರಲಿ, ಆ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ. ಏನಾದರೂ ಮೆಡಿಕಲ್ ಆ ಥರದ್ದೇನಾದರೂ ತೊಂದರೆಗಳಿದ್ದರೆ ಖಂಡಿತವಾಗಲೂ ಕೂಡ ಸಂಬಂಧಪಟ್ಟ ವೈದ್ಯರಿಗೆ ನೀವು ತೋರಿಸ್ಕೊಳ್ಳಿ. ಖಂಡಿತವಾಗಲೂ ಇದರಿಂದ ಒಳ್ಳೆಯದೇ ಆಗ್ತದೆ. ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಕೂಡ ಈ ತಿಂಗಳಲ್ಲಿ ಇದೆ. ಇನ್ನು ಕಂಕಣ ಭಾಗ್ಯ, ಕಟಕ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಥವಾ ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾ ಇರೋರಿಗೆ ಒಂದು ಒಳ್ಳೆಯ ಹೆಣ್ಣು ಸಿಗುವಂಥದ್ದಾಗ್ತದೆ. ಹೆಣ್ಣಾದರೆ ಒಂದು ಉತ್ತಮವಾದಂಥ ಒಂದು ಗಂಡು ಸಿಗುವಂಥದ್ದಾಗ್ತದೆ. ಮದುವೆ ಹೇಳುವಂಥದ್ದು 7 ಜನ್ಮದ ಅನುಬಂಧ ಆಗಿರ್ತದೆ. ಹಾಗಾಗಿ ಯಾರೇ ಗಂಡಾಗಿರಲಿ ಹೆಣ್ಣಾಗಿರಲಿ ಮದುವೆ ಆಗಬೇಕಾದ್ರೆ ಹುಡುಗನ ಕಡೆ ಬ್ಯಾಕ್ಗ್ರೌಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡಿ. ಹುಡುಗ ಆಗಿದ್ದರೆ ಹುಡುಗಿ ಕಡೆ ಬ್ಯಾಕ್ಗ್ರೌಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡಿ. ಅದರ ನಂತರ ಜಾತಕ ಮ್ಯಾಚ್ ಆಗ್ತದೋ ಇಲ್ಲೋ ಅಂದ್ಕೊಂಡು ನೋಡ್ಕೊಳ್ಳಿ. ಅದಾದ ನಂತರ ಗುರು ಹಿರಿಯರ ಹತ್ರ ಮಾತಾಡಿ ಪರಿಶೀಲನೆ ಮಾಡಿ ಮದುವೆಯಾಗಿ. ಖಂಡಿತವಾಗಲೂ ಕೂಡ ಕಂಕಣ ಭಾಗ್ಯ ಹೇಳುವಂಥದ್ದಿದೆ. ಇನ್ನು ಕಟಕ ರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ತಿಂಗಳು ಅತಿ ಉತ್ತಮವಾಗಿರುವಂಥದ್ದು. ನಿಮ್ಮ ಸಂಗಾತಿಯ ಜೊತೆಗಿರುವಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ದೂರ ಆಗ್ತದೆ, ಜಗಳಗಳು ಕೂಡ ಅಂತ್ಯವಾಗ್ತದೆ. ನಿಮ್ಮ ಮಕ್ಕಳೊಂದಿಗೂ ಕೂಡ ನೀವು ಖುಷಿಯಿಂದ ಸಂತೋಷದಿಂದ ಇರಲಿಕ್ಕೆ ಒಂದು ಉತ್ತಮ ಸಮಯ ಇದು. ನಿಮ್ಮ ಸಂಗಾತಿಯ ಜೊತೆಗೂ ಕೂಡ ಒಂದು ಉತ್ತಮ ಬಾಂಧವ್ಯ ಉಂಟಾಗ್ತದೆ. ಆ ಬಾಂಧವ್ಯ ಹಾಗೆ ಉಳಿಸ್ಕೊಂಡೋಗಿ ಮುಂದೆ ಬರುವಂತಹ ದಿನಗಳು, ಮುಂದೆ ಬರುವಂಥ ಭವಿಷ್ಯಗಳು ನಿಮ್ಮ ಜೀವನದಲ್ಲಿ ಉಜ್ವಲವಾಗಿ ಒಂದು ದೀಪ ಬೆಳಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.